ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿದ್ದಾರೆ. ದಾಖಲೆಯನ್ನ ಬರೀದಕ್ಕೆ ಸಿದ್ಧರಾಗಿದ್ದಾರೆ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣು ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ನೋಡಿ, ರೆಕಾರ್ಡ್ ಬ್ರೇಕ್ ಆಗತ್ತೆ ಅಂತಂದ್ರೆ ಎಂಥವರಾದ್ರೂ ಒಂದು ದಾಖಲೆ ಬರೀಬೇಕು ಅಂತ ಹಂಬಲ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಅವರಿಗೆ ಇರಬೇಕು, ಅದು ಇದೆ ಅಂತಂದ್ರೆ ಅದರಲ್ಲಿ ತಪ್ಪೇನಿಲ್ಲ. ಇತಿಹಾಸದ ಪುಟ ಸೇರುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದಕ್ಕೆ ಸಿದ್ಧರಾಗ್ತಾರೆ ಸಿದ್ದರಾಮಯ್ಯ ಅವರು. ಸಿದ್ದು ಅವರಿಗೆ ಅತ್ಯಧಿಕ ದಿನ ರಾಜ್ಯ ಆಳಿದ ಸಿಎಂ ಅನ್ನುವ ದಾಖಲೆ ಬೇಕು. ಅವರ ಹೆಸರಲ್ಲಿ ಅಚ್ಚಳಿಯದೆ ಆ ದಾಖಲೆ ಉಳಿಯಬೇಕು. ಮಾರ್ಚ್ 11, 2026ರವರೆಗೆ ಸಿಎಂ ಆದ್ರೆ ಈ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸು ಅವರಿಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು. 33 ತಿಂಗಳು ಕಳೆದ್ರೆ ಅತ್ಯಧಿಕ ಅವಧಿಗೆ ಆಳಿದ ಸಿಎಂ ಅನ್ನುವ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಆ ದಾಖಲೆಯನ್ನ ಬರೆದು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ ಅವರು? ಗೊತ್ತಿಲ್ಲ. 33 ತಿಂಗಳ ಅಧಿಕಾರ ಮುಗಿಸಿ ಕೆಳಗಿಳಿತಾರ ಸಿದ್ದು ಅವರು? ಭವಿಷ್ಯವೇ ಉತ್ತರ ಕೊಡ್ತಾರೆ. ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಮುಂದಿನ ಚುನಾವಣೆವರೆಗೂ ಕೂಡ ಕಂಟಿನ್ಯೂ ಮಾಡಬಹುದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆ 50-50 ಅನುಪಾತದ ಒಪ್ಪಂದ ನಡೆದೇ ಇಲ್ವಾ? ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಂತೂ ಇದ್ದೇ ಇದೆ. ಈ 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆಯನ್ನ ಮಾಡಲೇಬೇಕು. ಶಾಸಕರ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ ಅಂತ ಬಿಟ್ಟು ಬಿಡ್ತಾರ ಶಾಸಕರ ಅಭಿಪ್ರಾಯಕ್ಕೆ ಸಿದ್ದರಾಮಯ್ಯ ಅವರು? ನೋಡಬೇಕು. ಒಂದು ವೇಳೆ ನೋಡಪ್ಪ, 2.5 ವರ್ಷ ಆಗಿದೆ, 50-50 ಅನ್ನು ನಾವು ಎಲ್ಲ ಮಾತುಕತೆ ಆಡ್ಕೊಂಡಿದೀವಿ, ನೆಕ್ಸ್ಟ್ ಟರ್ಮ್ ಡಿಕೆ ಶಿವಕುಮಾರ್ ಅವ್ರು ಬಿಟ್ಟು ಕೊಡ್ತೀನಿ ಅನ್ನೋದಾದ್ರೆ ಇನ್ನು 2 ತಿಂಗಳು ಮಾಡಿಬಿಡ್ತೀನಿ, ದಾಖಲೆ ಮುರಿತೀನಿ, ಇತಿಹಾಸದ ಪುಟವನ್ನ ತನ್ನ ಹೆಸರು ಸೇರ್ಪಡೆ ಆಗತ್ತೆ ಅಂತೇಳಿ ಶಾಸಕರಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಬಿಡ್ಬೋದು. ಒಂದು ವೇಳೆ ಶಾಸಕರು ಒಪ್ಪಿದ್ರೆ ಓಕೆ, ಒಪ್ಪದೇ ಇದ್ರೆ ಮತ್ತೊಂದು ಸಮರ. ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿದ್ದಾರೆ. ದಾಖಲೆಯನ್ನ ಬರೀದಕ್ಕೆ ಸಿದ್ಧರಾಗಿದ್ದಾರೆ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣು ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ನೋಡಿ, ರೆಕಾರ್ಡ್ ಬ್ರೇಕ್ ಆಗತ್ತೆ ಅಂತಂದ್ರೆ ಎಂಥವರಾದ್ರೂ ಒಂದು ದಾಖಲೆ ಬರೀಬೇಕು ಅಂತ ಹಂಬಲ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಅವರಿಗೆ ಇರಬೇಕು, ಅದು ಇದೆ ಅಂತಂದ್ರೆ ಅದರಲ್ಲಿ ತಪ್ಪೇನಿಲ್ಲ. ಇತಿಹಾಸದ ಪುಟ ಸೇರುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದಕ್ಕೆ ಸಿದ್ಧರಾಗ್ತಾರೆ ಸಿದ್ದರಾಮಯ್ಯ ಅವರು. ಸಿದ್ದು ಅವರಿಗೆ ಅತ್ಯಧಿಕ ದಿನ ರಾಜ್ಯ ಆಳಿದ ಸಿಎಂ ಅನ್ನುವ ದಾಖಲೆ ಬೇಕು. ಅವರ ಹೆಸರಲ್ಲಿ ಅಚ್ಚಳಿಯದೆ ಆ ದಾಖಲೆ ಉಳಿಯಬೇಕು. ಮಾರ್ಚ್ 11, 2026ರವರೆಗೆ ಸಿಎಂ ಆದ್ರೆ ಈ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸು ಅವರಿಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು. 33 ತಿಂಗಳು ಕಳೆದ್ರೆ ಅತ್ಯಧಿಕ ಅವಧಿಗೆ ಆಳಿದ ಸಿಎಂ ಅನ್ನುವ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಆ ದಾಖಲೆಯನ್ನ ಬರೆದು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ ಅವರು? ಗೊತ್ತಿಲ್ಲ. 33 ತಿಂಗಳ ಅಧಿಕಾರ ಮುಗಿಸಿ ಕೆಳಗಿಳಿತಾರ ಸಿದ್ದು ಅವರು? ಭವಿಷ್ಯವೇ ಉತ್ತರ ಕೊಡ್ತಾರೆ. ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಮುಂದಿನ ಚುನಾವಣೆವರೆಗೂ ಕೂಡ ಕಂಟಿನ್ಯೂ ಮಾಡಬಹುದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆ 50-50 ಅನುಪಾತದ ಒಪ್ಪಂದ ನಡೆದೇ ಇಲ್ವಾ? ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಂತೂ ಇದ್ದೇ ಇದೆ. ಈ 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆಯನ್ನ ಮಾಡಲೇಬೇಕು. ಶಾಸಕರ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ ಅಂತ ಬಿಟ್ಟು ಬಿಡ್ತಾರ ಶಾಸಕರ ಅಭಿಪ್ರಾಯಕ್ಕೆ ಸಿದ್ದರಾಮಯ್ಯ ಅವರು? ನೋಡಬೇಕು. ಒಂದು ವೇಳೆ ನೋಡಪ್ಪ, 2.5 ವರ್ಷ ಆಗಿದೆ, 50-50 ಅನ್ನು ನಾವು ಎಲ್ಲ ಮಾತುಕತೆ ಆಡ್ಕೊಂಡಿದೀವಿ, ನೆಕ್ಸ್ಟ್ ಟರ್ಮ್ ಡಿಕೆ ಶಿವಕುಮಾರ್ ಅವ್ರು ಬಿಟ್ಟು ಕೊಡ್ತೀನಿ ಅನ್ನೋದಾದ್ರೆ ಇನ್ನು 2 ತಿಂಗಳು ಮಾಡಿಬಿಡ್ತೀನಿ, ದಾಖಲೆ ಮುರಿತೀನಿ, ಇತಿಹಾಸದ ಪುಟವನ್ನ ತನ್ನ ಹೆಸರು ಸೇರ್ಪಡೆ ಆಗತ್ತೆ ಅಂತೇಳಿ ಶಾಸಕರಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಬಿಡ್ಬೋದು. ಒಂದು ವೇಳೆ ಶಾಸಕರು ಒಪ್ಪಿದ್ರೆ ಓಕೆ, ಒಪ್ಪದೇ ಇದ್ರೆ
ಮತ್ತೊಂದು ಸಮರ. ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿದ್ದಾರೆ. ದಾಖಲೆಯನ್ನ ಬರೀದಕ್ಕೆ ಸಿದ್ಧರಾಗಿದ್ದಾರೆ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣು ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ನೋಡಿ, ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತಂದ್ರೆ ಎಂಥವರಾದ್ರೂ ಒಂದು ದಾಖಲೆ ಬರೀಬೇಕು ಅಂತ ಹಂಬಲ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಅವ್ರಿಗೆ ಇರಬೇಕು, ಅದು ಇದೆ ಅಂತಂದ್ರೆ ಅದರಲ್ಲಿ ತಪ್ಪೇನಿಲ್ಲ. ಇತಿಹಾಸದ ಪುಟ ಸೇರುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದಕ್ಕೆ ಸಿದ್ಧರಾಗ್ತಾರೆ ಸಿದ್ದರಾಮಯ್ಯ ಅವರು. ಸಿದ್ದು ಅವರಿಗೆ ಅತ್ಯಧಿಕ ದಿನ ರಾಜ್ಯ ಆಳಿದ ಸಿಎಂ ಅನ್ನುವ ದಾಖಲೆ ಬೇಕು. ಅವರ ಹೆಸರಲ್ಲಿ ಅಚ್ಚಳಿಯದೆ ಆ ದಾಖಲೆ ಉಳಿಯಬೇಕು. ಮಾರ್ಚ್ 11, 2026ರವರೆಗೆ ಸಿಎಂ ಆದ್ರೆ ಈ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸು ಅವರಿಗಿಂತ ಹೆಚ್ಚು ಅವಧಿಗೆ ಸಿಎಂ ಆಗಲಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಅವಧಿಯಲ್ಲಿ 33 ತಿಂಗಳು ಸಿಎಂ ಆಗಿರಬೇಕು ಸಿದ್ದು. 33 ತಿಂಗಳು ಕಳೆದ್ರೆ ಅತ್ಯಧಿಕ ಅವಧಿಗೆ ಆಳಿದ ಸಿಎಂ ಅನ್ನುವ ಖ್ಯಾತಿ ಸಿದ್ದರಾಮಯ್ಯ ಅವರಿಗೆ ಸಲ್ಲುತ್ತೆ. ಆ ದಾಖಲೆಯನ್ನ ಬರೆದು ಸಿಎಂ ಸ್ಥಾನವನ್ನ ಬಿಟ್ಟು ಕೊಡ್ತಾರ ಸಿದ್ದರಾಮಯ್ಯ ಅವರು? ಗೊತ್ತಿಲ್ಲ. 33 ತಿಂಗಳ ಅಧಿಕಾರ ಮುಗಿಸಿ ಕೆಳಗಿಳಿತಾರ ಸಿದ್ದು ಅವರು? ಭವಿಷ್ಯವೇ ಉತ್ತರ ಕೊಡುತ್ತೆ. ಇಲ್ಲ, 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಹೇಳ್ಕೊಂಡು ಮುಂದಿನ ಚುನಾವಣೆವರೆಗೂ ಕೂಡ ಕಂಟಿನ್ಯೂ ಮಾಡಬಹುದು. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರ ಜೊತೆ 50-50 ಅನುಪಾತದ ಒಪ್ಪಂದ ನಡೆದೇ ಇಲ್ವಾ? ಮುಖ್ಯಮಂತ್ರಿ ಗಾದಿ ಮೇಲೆ ಕಣ್ಣಿಟ್ಟು ಕುಳಿತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಈ 50-50 ಅವಧಿಗೂ ಸಿದ್ದು ದಾಖಲೆಗೂ ಭಾರಿ ನಂಟಂತೂ ಇದ್ದೇ ಇದೆ. ಈ 50-50 ಅವಧಿಗಿಂತ 2 ತಿಂಗಳು ಹೆಚ್ಚು ಆಳ್ವಿಕೆಯನ್ನ ಮಾಡಲೇಬೇಕು. ಶಾಸಕರ ಅಭಿಪ್ರಾಯವನ್ನ ತೆಗೆದುಕೊಳ್ಳಿ ಅಂತ ಬಿಟ್ಟು ಬಿಡ್ತಾರ ಶಾಸಕರ ಅಭಿಪ್ರಾಯಕ್ಕೆ ಸಿದ್ದರಾಮಯ್ಯ ಅವರು? ನೋಡಬೇಕು. ಒಂದು ವೇಳೆ ನೋಡಪ್ಪ 2.5 ವರ್ಷ ಆಗಿದೆ, 50-50 ಅನ್ನು ನಾವೆಲ್ಲ ಮಾತುಕತೆ ಆಡ್ಕೊಂಡಿದೀವಿ, ನೆಕ್ಸ್ಟ್ ಟರ್ಮ್ ಡಿಕೆ ಶಿವಕುಮಾರ್ ಅವ್ರು ಬಿಟ್ಟು ಕೊಡ್ತೀನಿ ಅನ್ನೋದಾದ್ರೆ ಇನ್ನು 2 ತಿಂಗಳು ಮಾಡಿಬಿಡ್ತೀನಿ, ದಾಖಲೆ ಮುರಿತೀನಿ, ಇತಿಹಾಸದ ಪುಟವನ್ನ ತನ್ನ ಹೆಸರು ಸೇರ್ಪಡೆ ಆಗುತ್ತೆ ಅಂತೇಳಿ ಶಾಸಕರಿಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಬಿಡ್ಬೋದು. ಒಂದು ವೇಳೆ ಶಾಸಕರು ಒಪ್ಪಿದ್ರೆ ಓಕೆ, ಒಪ್ಪದೇ ಇದ್ರೆ ಮತ್ತೊಂದು ಸಮರ. ಸಿದ್ದರಾಮಯ್ಯ ಅವರು ಈಗ ಸಿಎಂ ಆಗಿದ್ದಾರೆ. ದಾಖಲೆಯನ್ನ ಬರೀದಕ್ಕೆ ಸಿದ್ಧರಾಗಿದ್ದಾರೆ. ದೇವರಾಜ್ ಅರಸು ದಾಖಲೆ ಮೇಲೆ ಸಿದ್ದರಾಮಯ್ಯ ಅವರ ಕಣ್ಣು ಬಿದ್ದಿದೆ ಅಂತ ಕಾಣಿಸ್ತಾ ಇದೆ. ನೋಡಿ, ರೆಕಾರ್ಡ್ ಬ್ರೇಕ್ ಆಗುತ್ತೆ ಅಂತಂದ್ರೆ ಎಂಥವರಾದ್ರೂ ಒಂದು ದಾಖಲೆ ಬರೀಬೇಕು ಅಂತ ಹಂಬಲ ಇದ್ದೇ ಇರುತ್ತೆ. ಸಿದ್ದರಾಮಯ್ಯ ಅವ್ರಿಗೆ ಇರಬೇಕು, ಅದು ಇದೆ ಅಂತಂದ್ರೆ ಅದರಲ್ಲಿ ತಪ್ಪೇನಿಲ್ಲ. ಇತಿಹಾಸದ ಪುಟ ಸೇರುತ್ತೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದಕ್ಕೆ ಸಿದ್ಧರಾಗ್ತಾರೆ ಸಿದ್ದರಾಮಯ್ಯ ಅವರು. ಸಿದ್ದು ಅವರಿಗೆ ಅತ್ಯಧಿಕ ದಿನ ರಾಜ್ಯ ಆಳಿದ ಸಿಎಂ ಅನ್ನುವ ದಾಖಲೆ ಬೇಕು. ಅವರ ಹೆಸರಲ್ಲಿ ಅಚ್ಚಳಿಯದೆ ಆ ದಾಖಲೆ ಉಳಿಯಬೇಕು. ಮಾರ್ಚ್ 11, 2026ರವರೆಗೆ ಸಿಎಂ ಆದ್ರೆ ಈ ದಾಖಲೆಯನ್ನ ಬರೀತಾರೆ. ದೇವರಾಜ್ ಅರಸು ಅವರಿಗಿಂತ ಆರ್ಎಸ್ಎಸ್ ಅನ್ನ ಮೊದಲ ಬಾರಿಗೆ ನಿಷೇಧವನ್ನ ಮಾಡ್ತಾರೆ. ಕಾರಣ, ಗಾಂಧೀಜಿಯವರ ಹತ್ಯಾಕಾಂಡದಲ್ಲಿ ಆರ್ಎಸ್ಎಸ್ ಪಾತ್ರ